ಹೀಗೆ ಒಂಚೂರು ಸಪ್ಪೆ ಅನಿಸ್ತಾ ಇದೆ, ಯಾಕಂದ್ರೆ ನಂಗೆ ಈ ಉಪ್ಪು ಹಾಕಕ್ಕೆ ಬರಲ್ಲ. ಹೀಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇವತ್ತು ಏನಪ್ಪ ಇದು ಬಲೂನ್ ಡೆಕೋರೇಷನ್ ಎಲ್ಲ ನಡೀತಿದೆ ಅಂತ ಅನ್ಕೋಬೋದು. ಹೌದು, ಇದು ನನ್ನ ಮಗಳು ಬರ್ಡೇಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿರೋ ಅಂತಹ ಬಲೂನ್ ಡೆಕೋರೇಷನು. ಇವತ್ತು ಬಂದು ನನ್ನ ಮಗಳು ಬರ್ಡೇ. ಸೊ ಆಲ್ರೆಡಿ ಅವಳು ಸ್ಕೂಲಿಗೆ ಹೋಗಿದ್ದಾಯಿತು. ಸೊ ನಾನು ಈ ವ್ಲಾಗನ್ನು ಬಂದುಬಿಟ್ಟು ಒಂದು 4:30ಇಂದ ನಾನು ಮಾಡ್ತಾ ಇರೋದು. ಅವಳು ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಬಂದು ಫ್ರೆಂಡ್ಸ್ ಜೊತೆ ಆಟಾಡೋಕ್ಕೆ ಹೋಗಿದ್ದಾಳೆ. ಸೊ ಹಾಗೆ ಫ್ರೆಂಡ್ಸ್ ಜೊತೆ ಆಟಾಡಿಕೊಂಡು ಫ್ರೆಂಡ್ಸ್ನ ಇನ್ವೈಟ್ ಮಾಡಿ ಕರ್ಕೊಬರೋಕ್ಕೆ ಅವಳೇ ಹೋಗಿದ್ದಾಳೆ. ಸೊ ಇನ್ನು ಇಲ್ಲಿ ಬರ್ಡೇಗೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ನ ಮತ್ತು ಫ್ರೆಂಡ್ಸ್ಗಳನ್ನ ಎಲ್ಲರೂ ಕೂಡ ಕರೆದಿದ್ದೀನಿ. ಸೊ ಅವರು ಕೂಡ ಸಂಜೆ ಬರ್ತಾರೆ. ಹಾಗೆ ಬಲೂನ್ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ನಮ್ಮ ಗಣೇಶ ಬಾಯ್ಸ್ಗೆ ಹೇಳಿದ್ದೆ. ಸೊ ಅವರು ಕೂಡ ಬಂದಿದ್ದಾರೆ. ನಾನೇ ನಮ್ಮ ಗೌತು ಬಂದುಬಿಟ್ಟು ಮತ್ತು ಗಿರಿ ಮತ್ತು ಅವ್ರ ಫ್ರೆಂಡ್ ಯಾರೋ ಅವ್ರು ಎಷ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಅವ್ರ ಫ್ರೆಂಡು ಬಂದುಬಿಟ್ಟು ಬಲೂನ್ ಡೆಕೋರೇಷನ್ನ ಮಾಡಿಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇವತ್ತು ಬಂದುಬಿಟ್ಟು ನನ್ನ ಮಗಳು ಎಲ್ಲಿ ನೋಡಿದ್ಲು ಅಂತ ಗೊತ್ತಿಲ್ಲ. ಸೊ ಅವಳು ಯಾವಾಗಲೂ ಕೇಳ್ತಾಯಿದ್ವಿ, ಮಮ್ಮಿ ನನಗೆ ಬಲೂನ್ ಡೆಕೋರೇಷನ್ ಬೇಕು ಮಮ್ಮಿ, ಮಾಡಿಸು ಮಮ್ಮಿ ಅಂತ ಕೇಳ್ತಾನೆ ಇದ್ಲು. ಸೊ ಅಂತೂ ಇಂತೂ ಫೈನಲ್ಲಾಗಿ ಮಾಡಿಸ್ದೆ. ಸೊ ಇನ್ನು ಕೇಕನ್ನು ಕೂಡ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೆ. ಸೊ ಅವ್ರ ಪಪ್ಪ ಅಂತ ಇದ್ದರು, ಇವತ್ತು ಅವರು ಕೂಡ ಡ್ಯೂಟಿಗೆ ಹೋಗಿದ್ದರು. ನಾನು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ಅವ್ರು ಬಂದು ಮತ್ತೆ ಎಲ್ಲ ಆರ್ಡ್ರ್ ಕೊಟ್ಟಿರೋದನ್ನು ಲೇಟಾಗಿ ಕೊಟ್ಟೆ ನಾನು ಆಲ್ರೆಡಿ. ಸೊ ಹಂಗಾಗಿ ಒಂದು 8:30 ಆಗುತ್ತೆ ಅಂತ ಹೇಳಿದರು ಬೇಕ್ರಿನಲ್ಲಿ. ಸೊ ಹಂಗಾಗಿ ನಾನೇ ಹೋಗಿ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಜನ ಬಂದಿರಲಿಲ್ಲ. ಸೊ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ. ಸೊ ಹಾಗಾಗಿ ಅಕ್ಕಪಕ್ಕದ ಮನೆಯವರು ಮತ್ತು ನಮ್ಮ ಮನೆ ಕೆಳಗಡೆಯವರು ನನ್ನ ಫ್ರೆಂಡ್ಸ್ ಅಂದರೆ ನಮ್ಮ ಗಣೇಶ ಬಾಯ್ಸ್ ಕಡೆ ಬಂದಿದ್ದರು. ಅದರಲ್ಲೂ ನನ್ನ ತಮ್ಮ ಒಬ್ಬ ಬಂದಿರಲಿಲ್ಲ. ಇನ್ನು ಫೋನ್ ಮಾಡಿದೆ, ಅವನೆಲ್ಲ ಹೊರಗಡೆ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ. ಸೊ ಅಂತೂ ಇಂತೂ ಫೈನಲಿ ಬಲೂನ್ ಡೆಕೋರೇಷನ್ ಮುಗೀತು. ಸೊ ಇನ್ನು ಅಡುಗೆ ವಿಚಾರಕ್ಕೆ ಅಂತ ಬಂದರೆ, ನಾನು ಕೆಳಗಡೆ ನಮ್ಮ ಮನೆ ಕೆಳಗಡೆ ಹರ್ಷಿತಾ ಅಕ್ಕ ಅಂತ ಇದ್ದಾರೆ. ಅವ್ರು ಫಸ್ಟು ಹೋಟೆಲನ್ನು ಇಟ್ಕೊಂಡಿದ್ರು. ಸೊ ನಾನು ಅಲ್ಲಿ ಒಂದು ಸಲ ಅವ್ರ ಬಿರಿಯಾನಿ ಟೇಸ್ಟನ್ನು ನೋಡಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಹಂಗಾಗಿ ಅವ್ರ ಹತ್ರನೇ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಏನೋ ರೀಸನ್ಸಿಂದ ಸೊ ಅವ್ರ ಹತ್ರನೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಇಲ್ಲ, ಹೋಟೆಲ್ ಬಂದು ಕ್ಲೋಸ್ ಆಗಿದೆ, ಸೊ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಮನೇಲೇ ಮಾಡಿಕೊಡ್ತೀನಿ ಅಂತ ಅಂದಿದ್ರು. ಸೊ ಹರ್ಷಿತಾ ಅಕ್ಕನ ಹತ್ರ ಬಂದುಬಿಟ್ಟು ನಾನು ಬಿರಿಯಾನಿ ಮಾಡಿಸೋಣ ಅಂತ ಆಲ್ಮೋಸ್ಟ್ ಎಲ್ಲ ಐಟಮು ತೊಗೊಬಂದು ಇಟ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ವಿ. ಸೊ ಅಡುಗೆಗೂ ಕೂಡ ಇನ್ನೇನು ರೆಡಿ ಆಗಬೇಕಾಗಿತ್ತು. ಸ್ವಲ್ಪ ದೊಡ್ಡ ಪಾತ್ರೆ ಬಂದು ಮೇಲಿಟ್ಟಿದ್ದೆ. ಸೊ ಅದನ್ನು ನಾನು ಎತ್ಕೊಳ್ಳೋಕ್ಕಾಗಲ್ಲ ಅಂತ ನಮ್ಮ ಗೌತುನ ಎತ್ತಿಸ್ಬಿಟ್ಟು ಇಳಿಸ್ಕೊಂಡಿದ್ವಿ ಕೆಳಗಡೆಗೆ. ಸೊ ಇನ್ನೇನು ನಡೀತಿದೆ ಅಂತ ಅಲ್ಲಿ ಎಡ್ಜು ಕಟ್ ಮಾಡಬೇಕು. ಅದು ತಿರುಗಿಸೋದಲ್ಲ, ಒಂದೇ ಕಡೆ ಸೆಟ್ ಮಾಡಿರೋದು. ಓಕೆ, ಕಟ್ ಮಾಡ್ತಾನೆ ಅಪ್ಪಿ. ಬೇಡ, ಆಟ ಸಾಕ್ತಾನೆ. ನೋಡ್ತಾ ಇದ್ದಿ ಕಾಣಿಸ್ತಾ ಇದೆ. ಬೇಡ್ತಾನೆ. ಸಾಕ ಚೆನ್ನಾಗಿತ್ತಾ? ಅರ್ಜೆಂಟಾಗಿ ಮಾಡಿಸ್ಬಿಡ್ತಾನೆ, ಕರೆಕ್ಟಾಗಿ ಮಾಡ್ಸಾಕ್ಬಿಡಲ್ಲ ಅದು. ಬಾ ಅಷ್ಟೇ, ಹಿಂಗೆ ಜಿಗಿಜಿ ಗ್ಯಾಪ್ ಕೊಡ್ಬೇಕು. ಓ ಆಗಲ್ಲ ಬಿ, ಹಿಂಗೆ ಹಾಕೋಣ ಬಿ, ಒಂಚೂರು ಎಳ್ಕೊ ಬೈ.
ಈ ಕಡೆ ಓಕೆನಾ ಒಂಚೂರು ಕೆಳಗಡೆ ಬಿಡು ಅಕ್ಕ ಓಕೆನಾ ಹಾಂ ಬಾಯಿ ಮತ್ತೆ ಹಿಡ್ಕೊಂಡು ನೀವು ಬಾಯಿ ತಿಳ್ಕೊಂಡು ಹಿಡಿಯೋ ಸ್ವಲ್ಪ ಹಾಂ ನಾವು ಇದು ಕಾಣೋಂಗಿರಿ ಅದಕ್ಕೆ ನಾನು ಡೌನ್ ಮಾಡೋದು ಸ್ವಲ್ಪ ಹ್ಞೂ ಆ ಕಡೆಯಿಂದ ಸ್ವಲ್ಪ ಡೌನ್ ಮಾಡೋದು ಏನು ಭಯ ಕೈ ನಂಟಿಸ್ಬೇಕು ಗಮ್ಯ ಭಯ ಹೆಂಗೆ ನಂಟಿಸ್ತೀನಿ ಬರೋಣ ಅಷ್ಟೇ ಮುಗಿತಾ ಎಲ್ಲ ಹೊಟ್ಟೆ ತಾನೇ ಇರ್ತೀರಾ ಇಲ್ಲ ಬೇರೆ ಬೇರೆ ಐತೆ ಇಲ್ಲಿ ಎಲ್ಲೆಲ್ಲ ಇದ್ದೀರಾ ಒಬ್ಬ ಆಫ್ರಿಕಾ ಒಬ್ಬ ಅಂಟಾರ್ಟಿಕಾ ಹೊಡೆದೇ ನೋಡಲ್ಲ ತಾನೇ ಹೊಡೆದ್ರೆ ಹೊಡೆದೈತಿ ನಿಮ್ಮ ಮಗಳು ನಾನಲ್ಲ ಇರ್ಬೇಕಾ ಆಫ್ ಮಾಡಿ ಈ ಫ್ಯಾನ್ಗೂ ಅದಕ್ಕೆ ಏನಕ್ಕ ಇದೆಲ್ಲ ಎತ್ತಿಕೊಬಿಡು ಎತ್ಕೊಡ್ಬೇಕಾ ಇಲ್ಲ ಎತ್ತಿಕೊಳ್ಳಿ ಒಂದೊಂದ್ಸಲ ಹಾಕಿಬಿಡ್ದು ನಾಳೆ ನನ್ನ ಬರ್ಡೇ ಅಲ್ವಾ ಇಸ್ಕೊಳಕ್ ಬರೋಣ ಅಮ್ಮ ಈಗ ಎಷ್ಟು ಗಂಟೆ ಅಟ್ಲೀಸ್ಟ್ ನನ್ನ ಹಾಸ್ಟೆಲ್ ಹೋಗೋದು ಬಂದ್ಬೇಕಾದ್ರೆ ಬುಕ್ ಮಾಡ್ಬೋದಾಗಿತ್ತು ಈಗ ಹೋಗ್ತೀವಿ ಇನ್ನು ಬಲೂನ್ ಡೆಕೋರೇಷನ್ ಎಲ್ಲ ಮುಗೀತು. ಇನ್ನು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ. ನಾವಿಲ್ಲಿ ಯಾವ ಥರ ಬಿರಿಯಾನಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ಕೂಡ ನಾನು ಹಾಗೆ ಹೇಳ್ತೀನಿ. ಎಣ್ಣೆ ಹಾಕ್ಕೊಂಡ್ವಿ ಮತ್ತು ಅದಕ್ಕೆ ಪಲಾವ್ ಐಟಮ್ಸ್ ಏನಿದೆಯೋ ಎಲ್ಲನೂ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಇಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಸಪ್ರೇಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇದ್ರ ಜೊತೆಗೆ ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಪುದೀನ ಮತ್ತು ಕೊತ್ತಂಬರಿ ಹಾಗೆ ಹಾಕ್ಕೊಂಡಿದ್ವಿ, ಫ್ರೈ ಏನು ಮಾಡಿರಲಿಲ್ಲ. ಪಾಲಕು ಮತ್ತು ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಹೆಚ್ಚಿರೋವಂಥ ಟೊಮೊಟೊ ಮತ್ತು ರುಬ್ಬಿರೋವಂಥ ಪೇಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನನ್ನು ಆ್ಯಡ್ ಮಾಡಿಕೊಂಡು ನಾವು ಯೂಸ್ ಮಾಡ್ತಾ ಇರೋದು. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು ಸಲ ನಾನು ಮನೇಲಿ ಈ ರೆಸಿಪಿನ ಹೇಗೆ ಮಾಡೋದು ಅಂತಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಫಸ್ಟ್ ಟೈಮ್ ತಿಂದ್ಬಿಟ್ಟೆ ನಾನು ಫಿದಾ ಆಗೋಗಿದೆ. ಸೊ ಹೋಟೆಲ್ ಸ್ಟೈಲ್ ಅಲ್ವಾ, ಸೊ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾ ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾನು ಹಾಕಿರ್ತೀನಿ. ನಾವಿಲ್ಲಿ ಬಿರಿಯಾನಿ ಪೌಡರ್ನ ಬಂದು ವೇದಾಂತ್ ಅನ್ನೋ ಒಂದು ನಾಟಿ ಸ್ಟೈಲ್ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡಿದ್ವಿ. ಯಾಕಂದರೆ ತುಂಬ ಜನಕ್ಕೆ ಬೇಕಾಗಿತ್ತಲ್ವಾ, ಸೊ ಹಂಗಾಗಿ ಪೌಡರ್ನ ಕೂಡ ಯೂಸ್ ಮಾಡಿದ್ವಿ. 2 ಅಥವಾ 3 ಯೂಸ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಆದಮೇಲೆ ಇನ್ನು ರೈಸ್ ಹಾಕ್ಬಿಟ್ಟು ಅಕ್ಕ ಹೋಗಿದ್ರು. ಸೊ ನಾನು ಅದನ್ನು ನೋಡಿಕೊಂಡು ಅದನ್ನು ದಮ್ ಕಟ್ಕೊಟ್ಬಿಟ್ಟು ಅಕ್ಕ ಹೋದರು. ನಾನು ಮತ್ತು ನನ್ನ ಮಗಳು ಇನ್ನು ರೆಡಿ ಆಗಿಬಿಟ್ಟು ಸಂಜೆ ಬೇರೆ ಆಗಿತ್ತಲ್ವ, ಸೊ ಪಾರ್ಟಿಗೆ ರೆಡಿ ಆಗಬೇಕಾಗಿತ್ತು. ರೆಡಿ ಆಗಿಬಿಟ್ಟು ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವರು ಬರೋ ಟೈಮ್ ಆಗಿತ್ತು. ಸೊ ಆಲ್ರೆಡಿ ಇನ್ನು ಚಿಕನ್ ಗ್ರೇವಿ ಕೂಡ ಮಾಡಬೇಕಾಗಿತ್ತು. ಅದನ್ನು ಕೂಡ ನಾನು ಮಾಡಿಕೊಂಡೆ. ಬಿರಿಯಾನಿ ಆದಮೇಲೆ ಅದನ್ನ ಮಾಡಿಕೊಂಡು ಲಾಸ್ಟಲ್ಲಿ ನನ್ನ ಮಗಳನ್ನ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಬೇಕಾಗಿತ್ತು. ಸೊ ಹಂಗಾಗಿ ಗ್ರೇವಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ.
ನನ್ನ ಕೂಸೆ ನನ್ನ ಕನಸು ನನ್ನ ಕನಸೆ ನನ್ನ ಕೂಸು ನನ್ನ ಕೂಸೆ ನನ್ನ ಬೆಳಕು ನನ್ನ ಕೂಸೆ ನನ್ನ ಬದುಕು ನವಾಬನಾಗು ನೀ ಸಾಹೇಬನಾಗು ಅಧಿಕಾರಿ ನೀನಾಗು. ಸೊ ಎಲ್ರದ್ದು ಕೂಡ ಊಟ ಮಾಡ್ಕೊಂಡಿದ್ದು ಆಯಿತು, ಎಲ್ಲರೂ ಕೂಡ ಹೋಗಿದ್ರು. ಇನ್ನು ನಮ್ಮ ಹುಡುಗರು ಸ್ವಲ್ಪ ನಾಚಿಕೆ ಪಟ್ಕೊಂಡು 10:30 10:45 ಊಟಕ್ಕೆ ಬಂದಿದ್ರು. ಅವರು ಕೂಡ ಊಟ ಮಾಡ್ಕೊಂಡು ಹೊರಟ್ರು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಮಗಳಿಗೆ ಶುಭವನ್ನು ಹಾರೈಸಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.